ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗುಣ, ನೀವು ನೋಡ್ತಾ ಇದ್ದೀರಾ ಜಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ ಯಾವ ಥರ ವೀಡಿಯೋ ಬರ್ತಿದೆ ಅಂತ. ಸೊ ಇದೇ ಥರ ವೀಡಿಯೋಗಳ ಥರ ನೀವು ಅಮೇಝಿಂಗ್ ವೀಡಿಯೋಗಳನ್ನು ನೀವು ಮಾಡ್ಬೋದು. ಸೊ ಫ್ರೆಂಡ್ಸ್, ಇದಕ್ಕೆ ಮುಂಚೆ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಕ್ಯೂಟ್ ಲವ್ ಒಂದು ಗ್ರೀನ್ ಸ್ಕ್ರೀನ್ನ ಒಂದು ಲೇಯರ್ನ ಅಲ್ಲಿ. ಸೊ ಅದರಲ್ಲಿ ಕಲರ್ಸ್ ಇದ್ರೆ ಕೊಡಿ ಅಂತ ತುಂಬ ಜನ ಕೇಳ್ತಾ ಇದ್ರು. ಸೊ ಅದಕ್ಕಾಗಿ ನಾನು ಡಿಫ್ರೆಂಟ್ ಆದ ಕಲರ್ ಜೊತೆ ನಿಮಗೆ ಇವತ್ತು ತಂದಿದ್ದೀನಿ. ಸೊ ಫ್ರೆಂಡ್ಸ್, ನೋಡ್ತಿದ್ರಲ್ಲ, ಈ ಫೋಟೋಗಳಿರೋ ಜಾಗದಲ್ಲಿ ನಿಮ್ಮ ಫೋಟೋ ಹಾಕ್ಬಿಟ್ಟು ಅಮೇಝಿಂಗ್ ವೀಡಿಯೋ ಔಟ್ಪುಟ್ಗಳನ್ನು ನೀವು ಪಡಿಬೋದು. ಸೊ ಅದನ್ನು ಯಾವ ಥರ ಎಡಿಟ್ ಮಾಡೋದು, ಏನು ಪಿನ್ ಟು ಪಿನ್ ಡೀಟೇಲ್ಸ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ವೀಡಿಯೋನ ಪ್ರತಿಯೊಬ್ಬರು ನಮ್ಮ ವೀಡಿಯೋನ ಲೈಕ್ ಮಾಡಿ. ಹಾಗೆ ಇದರ ಬ್ಲೂ ಸ್ಕ್ರೀನ್ ವೀಡಿಯೋನು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಹಾಗೆ ನಿಮಗೆ ಕೈನ್ವಾಸ್ ಅಪ್ಲಿಕೇಶನ್ ಇಲ್ಲ ಅಂದರೆ ನಾನು ಇನ್ಸ್ಟಾಗ್ರಾಮ್ ಅಕೌಂಟು ಅದನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಆ ಲಿಂಕ್ ಮುಖಾಂತರ ನನಗೆ ಮೆಸೇಜ್ ಮಾಡಿದ್ರೆ ನಾನು ನಿಮ್ಮ ಫುಲ್ ವರ್ಷನ್ನ ಸೆಂಡ್ ಮಾಡಿಕೊಡ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಾನೀಗ ತಿಳಿಸ್ಕೊಡ್ತೀನಿ ಅದನ್ನು ಯಾವ ಥರ ಎಡಿಟ್ ಮಾಡೋದು ಅಂತ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಕೈನ್ವಾಸ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊತೀನಿ. ಸೊ ಫ್ರೆಂಡ್ಸ್, ನಾನು ಟಿಪ್ಸನ್ನು ತುಂಬ ಕೊಡ್ತಾ ಇರ್ತೀನಿ. ನೀವು ವೀಡಿಯೋನ ಎಂಡ್ವರೆಗೂ ನೋಡಬೇಕಾಗುತ್ತೆ. ಆವಾಗ ನಿಮಗೆ ಪ್ರತಿಯೊಂದು ಪಾಯಿಂಟ್ಸ್ ಕರೆಕ್ಟಾಗಿ ನೋಡಿಕೊಂಡಾಗ ವೀಡಿಯೋ ಮಾಡೋಕ್ಕೆ ಈಸಿ ಆಗುತ್ತೆ. ಈಗ ನಾನೇನು ಮಾಡ್ತೀನಿ, ಪ್ಲಸ್ ಸಿಂಬಲ್ 1:1. ಸೊ ಇದನ್ನು ನಾನು ತೊಗೊಳ್ತಾ ಇದ್ದೀನಿ. ಈಗ 1:1 ತೊಗೊಂಡಿದ್ದೀನಿ. ಈಗ ಮೀಡಿಯಾ ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್. ಸೊ ಓಕೆ ಮಾಡ್ಕೊತೀನಿ. ಸೊ ಇದನ್ನು ನಾನೇನು ಮಾಡ್ತೀನಿ, ಫುಲ್ ಒಂದು 30 ಸೆಕೆಂಡ್ಸ್ಗೆ ಡ್ರ್ಯಾಗ್ ಮಾಡ್ಕೊತೀನಿ. ಸೊ ಈಗ ಡ್ರ್ಯಾಗ್ ಆಗಿದೆ. ಮತ್ತೆ ನಾವೇನು ಮಾಡಬೇಕು, ಲೇಯರ್ ಮೀಡಿಯಾ. ಇಲ್ಲಿ ನಾನೇನು ಮಾಡ್ತೀನಿ, ನಾನು ಹೇಳೋದ್ನಲ್ಲ ನಿಮಗೆ ಒಂದು ಲೇಯರನ್ನು ಕೊಟ್ಟಿರ್ತೀನಿ ಅಂತ. ಸೊ ಇದೇ ಲೇಯರ್, ಇದನ್ನು ನಾನೇನು ಮಾಡ್ತೀನಿ, ಫಿಟ್ ಟು ಸ್ಕ್ರೀನ್. ಈಗ ಸ್ಕ್ರೀನ್ಗೆ ಫಿಟ್ ಆಗಿದೆ, ಪರ್ಫೆಕ್ಟಾಗಿ ಫಿಟ್ ಆಗಿದೆ. ಮತ್ತೆ ನಾವೇನು ಮಾಡಬೇಕು, ಮತ್ತೆ ಲೇಯರ್ ಮೀಡಿಯಾ. ನಾನು ಹೇಳೋದಲ್ಲ ನಿಮಗೆ ಫೋಟೋಗಳು. ಸೊ ನಿಮ್ಮ ಮೊಬೈಲ್ನಲ್ಲಿ ಇರೋಂಥ ಕೆಲವೊಂದು ಫೋಟೋಗಳನ್ನ ಇದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ. ಅಂದರೆ ಬ್ಯೂಟಿಫುಲ್ಲಾಗಿ ಕಲರ್ಫುಲ್ಲಾಗಿ ಚೆನ್ನಾಗಿ ಬ್ರೈಟ್ನೆಸ್ ಆಗಿ ತೊಗೊಳ್ಳಿ ಫ್ರೆಂಡ್ಸ್. ಆವಾಗ ವಿಡಿಯೋ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಅದೇ ನೀವು ಸಿಂಪಲ್ ಆಗಿ ತೊಗೊಬಿಟ್ರೆ ಏನಾಗುತ್ತೆ, ಫೋಟೋಗಳನ್ನು ಚೆನ್ನಾಗಿರೋದಿಲ್ಲ. ಎಕ್ಸಾಂಪಲ್ಗೆ ಸಿಂಪಲ್ ಆಗಿ ತೋರಿಸೋದಕ್ಕೋಸ್ಕರ ಈ ಫೋಟೋ ನಾನು ತೊಗೊಳ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಕರೆಕ್ಟ್ ಸೈಜ್ ಇಲ್ಲ ಅಂದರೆ ಕ್ರಾಪ್ ಮಾಡ್ಕೊಳ್ಳಿ. ಸೊ ಪರ್ಫೆಕ್ಟಾಗಿ ಸೆಂಟ್ರಿಗೆ ಬರೋ ಥರ ಕ್ರ್ಯಾಪ್ ಮಾಡ್ಕೊಳ್ಳಿ. ಸೊ ನಾನೇನು ಮಾಡ್ತಿದ್ದೀನಿ, ಪರ್ಫೆಕ್ಟಾಗಿ ಫ್ರೇಮ್ಗೆ ಪರ್ಫೆಕ್ಟಾಗಿ ಕೂರಿಸ್ಕೊತೀನಿ. ಸೊ ಈಗ ನಾನೇನು ಮಾಡ್ತೀನಿ, ಓಕೆ ಕೊಡ್ತೀನಿ. ಈ ಇಮೇಜ್ ಲೇಯರ್ ನಾನೇನು ಮಾಡ್ತೀನಿ, ಸೆಲೆಕ್ಟ್ ಮಾಡ್ಕೊತೀನಿ, ಬ್ಲೆಂಡಿಂಗ್ ಸ್ಕ್ರೀನ್. ಸೊ ಬ್ಲೆಂಡಿಂಗ್ ಸ್ಕ್ರೀನ್ ಕೊಟ್ಟಿದ್ದೀನಿ. ಈಗ ನಿಮ್ಗೆ ಎಷ್ಟು ಈ ಲೇಯರ್ ಎಂಡ್ವರೆಗೂ ಹೇಳ್ಕೊತೀನಿ, ನಾನು ಟೈಮ್ ತೊಗೊಳ್ತೇನೆ ಅದಕ್ಕೋಸ್ಕರ. ನೀವು 2-3 ಫೋಟೋಗಳು ಹಾಕ್ಕೊಂಡ್ರು ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್. ಈಗ ಪ್ಲೇ ಮಾಡ್ತೀನಿ, ನೋಡ್ಬೋದು ನೀವೀಗ ಯಾವ ಥರ ಬರುತ್ತೆ ಅಂತ. ಸೊ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ ಎಷ್ಟು ಅದ್ಭುತವಾಗಿ ಬಂತು ಅಂತ. ಜಸ್ಟ್ ನೀವು ಇದರಲ್ಲಿ ನೀವು ಬೇರೆ ಏನು ಮಾಡಬೇಕಾಗಿಲ್ಲ. ಜಸ್ಟ್ ನಾನು ಕೊಟ್ಟಿದ್ದು ಲೇಯರ್ನ ಆ್ಯಡ್ ಮಾಡ್ಕೊಳ್ಳಿ, ನಿಮ್ಮ ಫೋಟೋ ಆ್ಯಡ್ ಮಾಡಿ, ನಿಮ್ಮ ಫೋಟೋಗೆ ಬ್ಲೆಂಡ್ ಕೊಟ್ಬಿಡಿ, ಮುಗೀತಲ್ಲಿಗೆ ಎಫೆಕ್ಟ್ ಅನ್ನೋದು ಆ್ಯಕ್ಟಿವೇಟ್ ಆಗಿಬಿಡುತ್ತೆ. ಅದ್ಭುತವಾಗಿದೆ ಫ್ರೆಂಡ್ಸ್. ಈ ಥರ ವೀಡಿಯೋಗಳು ನಮ್ಮ ಚಾನಲ್ ಇನ್ನೂ ತುಂಬ ಇದೆ. ನೀವು ಹೊಸದಾಗಿ ನೋಡೋದಾದ್ರೆ ನಮ್ಮ ಚಾನಲ್ ಒಂದ್ಸಲ ವಿಸಿಟ್ ಮಾಡಿ. ಆ ಎಫೆಕ್ಟ್ಗಳಿಗೆ ಯಾವುದಾದ್ರು ಗ್ರೀನ್ ಸ್ಕ್ರೀನ್ ಇರುತ್ತೋ ಅದನ್ನೆಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಹಾಗೆ ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರು ಲೈಕ್ ಮಾಡಿ. ನಾನು ನಿಮ್ಗೆ ಕೊಡೋ ಲೈಕ್ ಟಾರ್ಗೆಟು 1000 ಲೈಕ್ ಫ್ರೆಂಡ್ಸ್. ವಿಡಿಯೋನ ಪ್ರತಿಯೊಬ್ಬರು ಲೈಕ್ ಮಾಡಿ. ನೀವು ನನಗೆ ಮಾಡೋ ಹೆಲ್ಪ್ ಅಂತ ನಾನು ಅನ್ಕೊತೀನಿ ಫ್ರೆಂಡ್ಸ್. ಸೊ ಇಷ್ಟ ಆಯಿತು, ರೆಡಿ ಆಯಿತು. ಇದಕ್ಕೆ ಮ್ಯೂಸಿಕ್ ಆ್ಯಡ್ ಮಾಡೋದು ಹೇಗೆ, ಸೊ ಇದರಲ್ಲಿರೋ ಮ್ಯೂಸಿಕ್ನ ಆಫ್ ಮಾಡೋದು ಹೇಗೆ. ಸೊ ಈ ಬ್ಲೂ ಸ್ಕ್ರೀನ್ ಲೇಯರ್ನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಆಡಿಯೋ ಸಿಂಬಲ್ ಕಾಣಿಸ್ತಾ ಇದೆ, ಇದನ್ನು ಕ್ಲಿಕ್ ಮಾಡ್ತೀನಿ. ಜಸ್ಟ್ ಈ ಆಪ್ಷನ್ ಇದೆಯಲ್ಲ, ಇದನ್ನು ಮ್ಯೂಟ್ ಮಾಡ್ತೀನಿ. ಈಗ ಸಾಂಗ್ అనేది ಮ್ಯೂಟ್ ಆಗಿದೆ. ಮತ್ತೆ ಆ್ಯಡ್ ಮಾಡಬೇಕು ಅನ್ನೋದಾದರೆ ಸೊ ಬ್ಯಾಕ್ ಬಂದುಬಿಡಿ, ಆಡಿಯೋ. ನಿಮ್ಗೆ ಇಲ್ಲಿ ಫೋಲ್ಡರಲ್ಲಿ ನೀವು ಏನೇನು ಸಾಂಗ್ಗಳು ಇಟ್ಟಿರ್ತೀರೋ ಅದೆಲ್ಲ ಇಲ್ಲಿಗೆ ಬಂದ್ಬಿಟ್ಟಿರುತ್ತೆ. ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ, ಇಲ್ಲಿಗೆ ಬಂದಿರುತ್ತೆ. ನೀವು ಯಾವ ಸಾಂಗ್ ಬೇಕು ಆ ಸಾಂಗ್ನ ಆ್ಯಡ್ ಮಾಡ್ಕೋಬೋದು. ಸಿಂಪಲ್ ಆ್ಯಡ್ ಕೊಡೋದು ಜಸ್ಟ್ ಆಯಿತು. ಈಗ ಪ್ಲೇ ಮಾಡಿದ್ರೆ ನಮಗೆ ಮ್ಯೂಸಿಕ್ ಸಮೇತ ಪ್ಲೇ ಆಗುತ್ತೆ. ಹಾಗೆ ನಿಮ್ಮ ಫಿಲಮ್ ಸಾಂಗ್ಸ್ನ ಯಾವ್ದು ಬೇಕು ಅದನ್ನು ನೀವು ಇಲ್ಲಿಗೆ ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್. ಹಾಗೆ ಇದನ್ನು ವೀಡಿಯೋಗೆ ಔಟ್ಪುಟ್ ಯಾವ ಥರ ತರೋದು, ಮತ್ತು ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ, ಲೇಯರ್ ಶೇರ್ ಎಕ್ಸ್ಪೋರ್ಟ್ ಕೊಟ್ಟಿದ ತಕ್ಷಣ ಏನಾಗುತ್ತೆ, ಈ ವಿಡಿಯೋ ನಮ್ಮ ಗ್ಯಾಲರಿಗೆ ಸೇವ್ ಆಗುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ವಿಡಿಯೋ ನೋಡ್ರಲ್ಲ, ಪ್ರತಿಯೊಬ್ಬರು ನಮ್ಮ ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.